ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 8th ಕ್ಲಾಸ್ ಸೈನ್ಸ್ ಥರ್ಡ್ ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂನಲ್ಲಿ 3.1ನಲ್ಲಿ ಈಸಿ ಮತ್ತು ಡೈರೆಕ್ಟ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸೇಮ್ 3.1ನಲ್ಲೇ ಪಾರ್ಟ್ 3 ಮಾಡಿದ್ವಿ. ಪಾರ್ಟ್ 1 ಪಾರ್ಟ್ 2 ಈಸಿ ಕ್ವಶನ್ಸ್ ಆಯಿತು. ಈಗ ಪಾರ್ಟ್ 3 ಆ್ಯಂಡ್ ಪಾರ್ಟ್ 4 ಡಿಫಿಕಲ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ಸ್ ಇದೆ. ಪಾರ್ಟ್ 3 ಡಿಸ್ಕಸ್ ಮಾಡೋಣ. 3.1 ಯೂನಿಟ್ ಇದರಲ್ಲಿ ಕೋಲ್ ಅಂದರೆ ಕಲ್ಲಿದ್ದಲು. ಇದರಲ್ಲಿ ಸ್ವಲ್ಪ ನಾನು ಡಿಫ್ರೆಂಟಾಗಿ ಕ್ವಶನ್ ಆನ್ಸರ್ಸನ್ನು ತೆಗೆದಿದ್ದೀನಿ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನೋದಕ್ಕಿಂತ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಮಾಡಿದ್ದೀನಿ. ಈ ಥರನೂ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ ಎಕ್ಸಾಮ್ಸಲ್ಲಿ ಮತ್ತು CETನಲ್ಲಿ. ಈ ಥರ ಡಿಫ್ರೆಂಟಾಗಿ ಕ್ವಶನ್ಸನ್ನು ತೆಗೆಯೋ ಪ್ರಯತ್ನ ಮಾಡಿದ್ದೀನಿ. ಫಸ್ಟ್ ಕ್ವಶನ್. Air, water, soil and minerals, all these are obtained from nature, usually known as dash. ಹಾಗಂದ್ರೆ ಏನರ್ಥ? ಗಾಳಿ, ನೀರು ಮತ್ತು ಖನಿಜಗಳು ಇವೆಲ್ಲವೂ ನಮಗೆ ನಿಸರ್ಗದಿಂದ ಅಥವಾ ಪ್ರಕೃತಿಯಿಂದ ದೊರಕಿರುವಂಥದ್ದು. ಇವುಗಳನ್ನೆಲ್ಲವನ್ನು ನಾವು ಏನಂತ ಕರಿತೀವಿ? ಆನ್ಸರ್ ಬಂದು ದೀಸ್ ಆರ್ ಯೂಶಲಿ ನೌನ್ ಆಸ್ ನ್ಯಾಚುರಲ್ ರಿಸೋರ್ಸಸ್. ಇದನ್ನ ಸಾಮಾನ್ಯವಾಗಿ ಏನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು. ನಿಸರ್ಗದಿಂದ ಪಡೆದುಕೊಂಡಂತಹ ಸಂಪನ್ಮೂಲಗಳೆಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ನಿಮಗೆ ಈಸಿ ಕ್ವಶನಲ್ಲಿ ಡೈರೆಕ್ಟ್ ಕ್ವಶನ್ ಇತ್ತಿದ್ದು ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಅಂತ, ಅದನ್ನೇ ಇದನ್ನ ಟ್ವಿಸ್ಟ್ ಮಾಡಿ ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪಲ್ಲಿ ಕೇಳಿದ್ವಿ. ಓಕೆನಾ? ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸಿ ದ ಸೆಕೆಂಡ್ ಕ್ವಶನ್. ಹೌ ಟು ಕ್ಲಾಸಿಫೈ ದ ನ್ಯಾಚುರಲ್ ರಿಸೋರ್ಸಸ್. ಇದು ನಾರ್ಮಲ್ ಆಗೇ ಇದೆ. ಹಾಗಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿ ವರ್ಗೀಕರಿಸಲಾಗಿದೆ? ಹೌ ಟು ಕ್ಲಾಸಿಫೈ ದ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಯಾವುದರ ಆಧಾರದ ಮೇಲೆ ನೈಸರ್ಗಿಕ ಸಂಪನ್ಮೂಲವನ್ನು ವರ್ಗೀಕರಿಸಲಾಗಿದೆ? ಆನ್ಸರ್, ಇಟ್ ಈಸ್ ಕ್ಲಾಸಿಫೈಡ್ ಇನ್ ದ ಅವೈಲಬಿಲಿಟಿ ಆಫ್ ಲೈಟ್ ಇನ್ ವೇರಿಯಸ್ ರಿಸೋರ್ಸಸ್ ಪ್ರೆಸೆಂಟ್ ಇನ್ ನೇಚರ್. ಹಾಗಂದರೆ ಏನರ್ಥ? ಇದನ್ನು ನಾವು ವಿವಿಧ ಸಂಪನ್ಮೂಲಗಳನ್ನು ಬೆಳಕಿನ ಲಭ್ಯತೆಯ ಅನುಗುಣವಾಗಿ ವರ್ಗೀಕರಿಸಲಾಗಿದೆ. ವೇರಿಯಸ್ ರಿಸೋರ್ಸಸ್ ಪ್ರೆಸೆಂಟ್ ಇನ್ ನೇಚರ್, ಪ್ರಕೃತಿಯಲ್ಲಿ ಇರುವಂತಹ ವಿವಿಧ ಸಂಪನ್ಮೂಲಗಳನ್ನು ಆಧರಿಸಿ ಮತ್ತು ಬೆಳಕಿನ ಲಭ್ಯತೆಯ ಆಧಾರದ ಮೇಲೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ವರ್ಗೀಕರಿಸಲಾಗಿದೆ ಅಂದರೆ ಡಿವೈಡ್ ಮಾಡಿರಲಾಗಿದೆ. ಸಿ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. The natural resources are not likely to be exhausted by human activities are known as dash. ಹಾಗಂದ್ರೆ ಏನರ್ಥ? ಮಾನವನ ಚಟುವಟಿಕೆಗಳಿಂದ ನೈಸರ್ಗಿಕ ಸಂಪನ್ಮೂಲಗಳು ಖಾಲಿಯಾಗುವ ಸಾಧ್ಯತೆ ಇಲ್ಲ. ಅಂತಹ ಸಂಪನ್ಮೂಲಗಳನ್ನು ಏನಂತ ಕರಿತೀವಿ? ದ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಆರ್ ನಾಟ್ಲಿ ಲೈಕ್ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್. ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಚಟುವಟಿಕೆಯಿಂದ ಖಾಲಿಯಾಗುವುದಿಲ್ಲ. ಅಂತಹ ಸಂಪನ್ಮೂಲಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಡ್ಯಾಶ್ ಅಂದರೆ ಇಲ್ಲಿ ಆನ್ಸರ್ ಮಾಡಬೇಕು. ಸಿ ದ ಆನ್ಸರ್, ದೇ ಆರ್ ಯೂಶಲಿ ನೋನ್ ಆಸ್ ಇನ್ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್. ಅವುಗಳನ್ನು ಏನಂತ ಕರಿತೀವಿ? ಖಾಲಿಯಾಗದೇ ಇರುವಂತಹ ಸಂಪನ್ಮೂಲ ಅಥವಾ ಅಕ್ಷಯ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಓಕೆನಾ? ಅಥವಾ ಮುಗಿದು ಹೋಗದೇ ಇರುವಂತಹ ಸಂಪನ್ಮೂಲ ಅಂತಲೂ ಸಹ ಕರೀಬೋದು. ಸಿ ದ ಫೋರ್ತ್ ಕ್ವಶನ್. ದ ನ್ಯಾಚುರಲ್ ರಿಸೋರ್ಸಸ್ ಆರ್ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ನೌನ್ ಆಸ್ ಡ್ಯಾಶ್. ಹಾಗಂದ್ರೆ ಅರ್ಥ, ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ನಾವು ಮಾನವನ ಚಟುವಟಿಕೆಗಳಿಂದ ಅಥವಾ ಮಾನವ ಉಪಯೋಗಿಸಿದಷ್ಟು ಖಾಲಿಯಾಗುತ್ತಾ ಬರುತ್ತದೆ. ಅಂತಹ ಸಂಪನ್ಮೂಲಗಳನ್ನು ಏನಂತ ಕರಿತೀವಿ? ಏನೆಂದು ಕರೆಯಲಾಗುತ್ತದೆ? ಆನ್ಸರ್, ದೇ ಆರ್ ಯೂಶಲಿ ನೋನ್ ಆಸ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್. ಮುಗಿದು ಹೋಗುವ ಸಂಪನ್ಮೂಲಗಳು, ಮಾನವನ ಚಟುವಟಿಕೆಗಳಿಂದ ನೈಸರ್ಗಿಕ ಸಂಪನ್ಮೂಲಗಳು ಖಾಲಿಯಾಗುವುದನ್ನೇ ಮುಗಿದು ಹೋಗುವ ಸಂಪನ್ಮೂಲಗಳು ಅಥವಾ ಖಾಲಿಯಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ. ಓಕೆನಾ? ಸಿ ದ ಫಿಫ್ತ್ ಕ್ವಶನ್.
Some resources were formed from the dead remaining of living organisms or fossils are usually known as dash. ಹಾಗಂದ್ರೆ ಕೆಲವೊಂದು ಜೀವಂತ ಅಥವಾ ಜೀವವಿರುವ ಕೆಲವೊಂದು ಸಂಪನ್ಮೂಲಗಳು ಸತ್ತ ಅವಶೇಷಗಳಿಂದ ಕೆಲವು ಸಂಪನ್ಮೂಲಗಳಾಗಿ ಬದಲಾಗುತ್ತದೆ. ಅದನ್ನು ಏನೆಂದು ಕರೆಯಲಾಗುತ್ತೆ ಅಂದರೆ ಸಮ್ ರಿಸೋರ್ಸಸ್ ಕೆಲವೊಂದು ಸಂಪನ್ಮೂಲಗಳು ವರ್ ಫಾರ್ಮ್ಡ್ ಫ್ರಮ್ ದ ಡೆಡ್ ರಿಮೈನ್ಸ್. ಆ ಕೆಲವೊಂದು ಸಂಪನ್ಮೂಲಗಳು ಯಾವುದರಿಂದ ಆಗಿರುತ್ತೆ? ಸತ್ತ ಅವಶೇಷಗಳಿಂದ ಆಗಿರುತ್ತೆ. ಆ ರೀತಿ ಆಗಿರುವಂತಹ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಹ ಜೀವಂತ ಜೀವಿಗಳ ಪಳೆಯುಳಿಕೆಗಳನ್ನು ನಾವು ಏನೆಂದು ಕರೆಯುತ್ತೇವೆ? ಆನ್ಸರ್, ಸಿ ದ ಆನ್ಸರ್, ದೇ ಆರ್ ಕಾಲ್ಡ್ ಫಾಸಿಲ್ ಫ್ಯೂಯಲ್ಸ್. ಅವುಗಳನ್ನು ಪಳೆಯುಳಿಕೆ ಇಂಧನಗಳು ಎಂದು ಕರೆಯುತ್ತೇವೆ. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಪಳೆಯುಳಿಕೆ ಇಂಧನಗಳು. ಅಂದರೆ ಸತ್ತ ವಸ್ತುಗಳಿಂದ ಜೀವಂತ ಅವಶೇಷಗಳಾಗಿದ್ದು ಅದು ಸತ್ತ ವಸ್ತುಗಳ ನಂತರ ಕೆಲವೊಂದು ವಸ್ತುಗಳಾಗೋದನ್ನು ಪಳೆಯುಳಿಕೆ ಇಂಧನಗಳು ಅಂತ ಕರೀತೀವಿ. ಸಿ ದ ಸಿಕ್ಸ್ತ್ ಕ್ವಶನ್. It is used in thermal power plant to produce electricity is dash. It is ಅಂತ ಇದೆ, ಯಾವುದು ಅಂತ ಗೊತ್ತಿಲ್ಲ ನಮಗೆ. ಅಂದರೆ ಇದನ್ನ ಥರ್ಮಲ್ ಪವರ್ ಪ್ಲಾಂಟ್ ಉತ್ಪಾದಿಸಲು ಬಳಸಲಾಗುತ್ತದೆ. ಅದು ಯಾವುದು? ಡ್ಯಾಶ್. ಇಟ್ ಈಸ್ ಕಾಲ್ಡ್ ಕೋಲ್. ಆನ್ಸರ್, ಕಲ್ಲಿದ್ದಲು. ಕಲ್ಲಿದ್ದಲನ್ನು ಥರ್ಮಲ್ ಪವರ್ ಪ್ಲಾಂಟ್ ಉತ್ಪಾದಿಸಲು ಬಳಸಲಾಗುತ್ತದೆ. ಓಕೆನಾ? ಸಿ ದ ಸೆವೆಂತ್ ಕ್ವಶನ್. ವಿಚ್ ನ್ಯಾಚುರಲ್ ರಿಸೋರ್ಸ್ ಈಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್ಸ್? ಇದೆಲ್ಲ ಟ್ವಿಸ್ಟೆಡ್ ಕ್ವಶನ್. ಈ ಥರ ಕೇಳಿದ್ರೆ ನಿಮಗೆ ಸಡನ್ನಾಗಿ ಕನ್ಫ್ಯೂಷನ್ ಆಗ್ಬೋದು. ಯಾವುದನ್ನು ರೈಲ್ವೆ ಇಂಜಿನ್, ಯಾವ ನೈಸರ್ಗಿಕ ಸಂಪನ್ಮೂಲವನ್ನು ರೈಲ್ವೆ ಇಂಜಿನ್ ತಯಾರಿಕೆಗೆ ಬಳಸಲಾಗುತ್ತದೆ? See the answer. It is one of the exhaustible natural resource. Coal is used in railway engines. ಇದು ಒಂದು ಮುಗಿದು ಹೋಗುವ ಸಂಪನ್ಮೂಲ. ಯಾವುದದು? ಕೋಲ್, ಕಲ್ಲಿದ್ದಲನ್ನು ರೈಲ್ವೆ ಇಂಜಿನ್ಗಳ ತಯಾರಿಕೆಯಲ್ಲಿ ಅಥವಾ ರೈಲ್ವೆ ಇಂಜಿನ್ಗಳಲ್ಲಿ ಬಳಸಲಾಗುತ್ತದೆ. ಓಕೆನಾ? ಸಿ ದ ಪಿಕ್ಚರ್. ಕೋಲ್, ಕಲ್ಲಿದ್ದಲು. ಇದು ಆಲ್ಮೋಸ್ಟ್ ನೋಡೋದಕ್ಕೆ ಇದ್ದಿಲಿನ ಥರನೇ ಕಾಣುತ್ತೆ. ಇದ್ದಿಲು ತುಂಬ ಮೃದುವಾಗಿರುತ್ತೆ, ಅಂದರೆ ಕೈಯಲ್ಲಿ ಒಡೆದ್ರೆ ಪುಡಿ ಪುಡಿ ಆಗುತ್ತೆ. ಆದರೆ ಕಲ್ಲಿದ್ದಲು ತುಂಬ ಗಟ್ಟಿ ಇರುತ್ತೆ. ಓಕೆನಾ? ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದ್ದಿಲು ಮೃದುವಾಗಿರುತ್ತೆ, ಕಲ್ಲಿದ್ದಲು ಇಟ್ ಇಸ್ ಎ ಹಾರ್ಡ್ ಬ್ಲ್ಯಾಕ್ ಕಲರ್ ಅಂತ. ಸಿ ದ ಏಯ್ತ್ ಕ್ವಶನ್. ನೇಮ್ ವಿಚ್ ಫ್ಯೂಯಲ್ ಈಸ್ ಯೂಸ್ಡ್ ಟು ಕುಕ್ ಫುಡ್? ಹಾಗಂದ್ರೆ ಆಹಾರವನ್ನು ಬೇಯಿಸಲು ಯಾವ ಇಂಧನವನ್ನು ಬಳಸಲಾಗುತ್ತದೆ? ಇದು ಅಷ್ಟೇ ಟ್ವಿಸ್ಟೆಡ್ ಕ್ವಶನ್. ಅಥವಾ ಇಲ್ಲಿ ನೀವು ಹಾಕೋಬಹುದು, ನೇಮ್ ವಿಚ್ ನ್ಯಾಚುರಲ್ ರಿಸೋರ್ಸ್ ಆಫ್ ಫ್ಯೂಯಲ್ ಅಂತ ಹಾಕೋಬಹುದು. ವಿಚ್ ನ್ಯಾಚುರಲ್ ರಿಸೋರ್ಸ್ of fuel is used to cook food. ಯಾವ ನೈಸರ್ಗಿಕ ಸಂಪನ್ಮೂಲದ ಅನಿಲವನ್ನ ಆಹಾರ ತಯಾರಿಕೆಗೆ ಬಳಸಲಾಗುತ್ತಿತ್ತು ಅಂತ. ಆನ್ಸರ್, the coal is one of the fuels. These fuels are used to cook food. ಅಂದ್ರೆ ಕಲ್ಲಿದ್ದಲು ಒಂದು ಇಂಧನ. ಇದನ್ನ ಆಹಾರವನ್ನು ಬೇಯಿಸುವ ಸಲುವಾಗಿ ಇಂಧನವಾಗಿ ಬಳಸುತ್ತಿದ್ದರು. ಕೋಲ್ ಈಸ್ ಒನ್ ಆಫ್ ದ ಫ್ಯೂಯಲ್. ಇದು ಒಂದು ಇಂಧನ, ಕೋಲ್ ಅನ್ನೋದುವೆ. ಇದನ್ನ ಹಿಂದಿನ ಕಾಲದಲ್ಲಿ, ತುಂಬ ಹಳೆಯ ಕಾಲದಲ್ಲಿ ಆಹಾರವನ್ನು ಬೇಯಿಸೋದಕ್ಕೆ, ಆಹಾರವನ್ನು ತಯಾರಿಸೋದಕ್ಕೆ ಇಂಧನವಾಗಿ ಬಳಸಲಾಗುತ್ತಿತ್ತು. ಇದಿಷ್ಟು ಇಂಡೈರೆಕ್ಟ್ ಕ್ವಶನ್ಸ್ 3.1ನಲ್ಲೇ ನಾನು ಮಾಡ್ಕೊಂಡಿರುವಂಥದ್ದು ಪಾರ್ಟ್ 1, ಪಾರ್ಟ್ 3. ಓಕೆನಾ? ಇದಿಷ್ಟು ಇಂಡೈರೆಕ್ಟ್ ಕ್ವಶನ್ಸು. ಆಲ್ಮೋಸ್ಟ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪಲ್ಲಿ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಆದಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ, CET ಪ್ರಿಪೇರ್ ಆಗ್ತಿರೋರಿಗೆ
ದೆನ್ ಯಾರಿಗೆ ಸೈನ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಇದರಲ್ಲಿ ಏನಾದರೂ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ. ನೆಕ್ಸ್ಟ್ ಪಾರ್ಟ್ 4ನಲ್ಲಿ ಎಗೇನ್ ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. Please like, share and subscribe my channel. Okay.